ನಮಸ್ಕಾರ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದೇನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕೇವಲ 100 ದಿನಗಳಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರುವಂತಹ ಭಾರತದ ಕಪ್ಪು ಹಣವನ್ನ ವಾಪಸ್ ತಗೋಬರ್ತೀವಿ ಅಂತ ಒಂದು ಭಾಷಣದಲ್ಲಿ ಹೇಳಿರ್ತಾರೆ. ತುಂಬಾ ಜನ ಇವಾಗ ಕಮೆಂಟ್ ಮಾಡಕ್ಕೆ ರೆಡಿ ಇರ್ತಾರೆ, ನರೇಂದ್ರ ಮೋದಿ ಅವರು ಆ ರೀತಿ ಹೇಳಿಲ್ಲ ಅಂತ. ಸೊ ಒಂದು ವಿಡಿಯೋನ ನೋಡ್ಕೊ ಬರೋಣ. ये काला धन वापस आना चाहिए, ये चोर लुटेरों से एक एक रुपया वापस लेना चाहिए. इस रुपयों पर जनता का अधिकार है कि नहीं है? ये रुपया जनता के काम आना चाहिए. अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा. कितने रुपये? ये हमारे एमपी साहब कह रहे थे, रेलवे लाइन ये काला धन वापिस आ जाए, जहां चाहो वहां रेलवे कर सकते. ये लूट चलाई है और बेशर्म होकर के कहते हैं सरकार आप चलाते हो, और पूछते मोदी को कि कैसे लाए. जिस दिन भारतीय जनता पार्टी को मौका मिलेगा, एक एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी. ये जनता के पैसे हैं, गरीब के पैसे हैं. ಇದು ಯಾವುದೇ ರೀತಿಯಾದ ಎಡಿಟೆಡ್ ವಿಡಿಯೋ ಅಲ್ಲ, ಸ್ವತಃ ನರೇಂದ್ರ ಮೋದಿ ಅವರೇ ಹೇಳಿರೋದು. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ನರೇಂದ್ರ ಮೋದಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಈಗಲೂ ಕೂಡ ಈ ವಿಡಿಯೋ ಇದೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಹಾಗಿದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರುವಂತಹ ಭಾರತೀಯರ ಕಪ್ಪು ಹಣ ಏನಾಯ್ತು? ಸ್ವಿಸ್ ಬ್ಯಾಂಕ್ ಅವರು ಲಿಸ್ಟ್ ಗಳನ್ನ ಪದೇ ಕೊಡ್ತಿದ್ದಾರೆ, ಅಂದ್ರೆ ಯಾರ್ಯಾರ್ದು ಎಷ್ಟೆಷ್ಟು ಅಕೌಂಟ್ ಇದೆ ಮತ್ತೆ ಅವ್ರದ್ದು ಎಷ್ಟು ಅಮೌಂಟ್ ಇದೆ ಅಂತ. ಆದ್ರೂ ಕೂಡ ಭಾರತ ಸರ್ಕಾರ ಯಾಕೆ ಏನು ಮಾಡ್ಕೊಳಕ್ ಆಗ್ತಿಲ್ಲ ಸ್ವಿಸ್ ಬ್ಯಾಂಕ್ ನ? ಮತ್ತೆ ಸ್ವಿಸ್ ಬ್ಯಾಂಕ್ ಇಷ್ಟೊಂದು ಫೇಮಸ್ ಆಗಿದ್ದು ಹೇಗೆ? ಇವನ್ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅದು ಯಾವ ರೀತಿ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನಮ್ಮ ಭಾರತ ಸರ್ಕಾರಕ್ಕೆ ಸ್ವಿಸ್ ಬ್ಯಾಂಕ್ ಇಂದ ಯಾಕೆ ಅಮೌಂಟ್ ಅನ್ನು ವಾಪಸ್ ತಗೋಬರಕ್ಕಾಗ್ತಿಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಗುತ್ತೆ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಕ್ಲಾರಿಫಿಕೇಶನ್. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ, ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು 2014ರಲ್ಲಿ ನರೇಂದ್ರ ಮೋದಿ ಅವರು ಕಪ್ಪು ಹಣವನ್ನ ವಾಪಸ್ ತಗೋಬರ್ತೀವಿ ಅಂತ ಹೇಳಿದ್ರು. ಸೊ ಅದು ಏನಾಯ್ತು ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ಬಿಡ್ತೀನಿ. ನಾನು ಯಾವುದೇ ಪಕ್ಷದ ಪರವಾಗಿ ಇರೋದಿಲ್ಲ. ನನ್ನ ನಿಲುವೇನಿದ್ರು ಕೂಡ ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಹಿಂದೂ, ನನ್ನ ದೇಶ ಭಾರತ, ಇದ್ರ ಬಗ್ಗೆ ನಾನು ಪರವಾಗಿ ಇರ್ತೀನಿ. ಅದು ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಅನ್ನೋದು ನನಗೇನು ವ್ಯತ್ಯಾಸ ಇಲ್ಲ. ನೀವು ಯಾವ್ದ್ರ ಬಗ್ಗೆ ಕೇಳ್ತಿರೋ ಅದ್ರ ಬಗ್ಗೆ ವಿಡಿಯೋ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಸೊ ನೀವು ಏನೇ ಕೇಳಿದ್ರು, ಮೋದಿ ಬಗ್ಗೆ ಪಾಸಿಟಿವ್ ಕೇಳಿದ್ರು ಮಾಡ್ತೀನಿ, ನೆಗೆಟಿವ್ ಕೇಳಿದ್ರು ಮಾಡ್ತೀನಿ, ಇರೋ ಸತ್ಯನ ಹೇಳ್ತೀನಿ. ಪಾಸಿಟಿವ್ ನೆಗೆಟಿವ್ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಸೊ ಸುದ್ದಿಯನ್ನ ನೋಡೋಣ. ಸ್ವಿಸ್ ಬ್ಯಾಂಕ್ ಅಂದ್ರೆ ಒಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರುವಂತಹ ಬ್ಯಾಂಕ್. ಈ ಬ್ಯಾಂಕ್ ಯಾಕೆ ಇಷ್ಟೊಂದು ಫೇಮಸ್ ಆಯ್ತು ಅಂದ್ರೆ, 1713ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಒಂದು ಹೊಸ ರೂಲ್ ಅನ್ನ ತರುತ್ತೆ. ಅದೇನಪ್ಪಾ ಅಂದ್ರೆ, ಆ ದೇಶದ ಬ್ಯಾಂಕ್ ಕಸ್ಟಮರ್ಸ್ ಡೀಟೇಲ್ಸ್ ಅನ್ನ ಯಾರಿಗೂ ಕೂಡ ಶೇರ್ ಮಾಡಬಾರ್ದು, ಪ್ರೈವೇಸಿಯಾಗಿ ಇಡಬೇಕು ಅಂತ. ಆಗೇನಾಗ್ತಿರುತ್ತೆ ಅಂದ್ರೆ, ಸಹಜವಾಗಿ ಯುದ್ಧಗಳು ಅನ್ನೋದು ಜಾಸ್ತಿ ಆಗ್ತಿರುತ್ತೆ. ಸೊ ಸಣ್ಣ ಪುಟ್ಟ ದೇಶಗಳವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಮನಿಯನ್ನ ಸೇವ್ ಮಾಡ್ಕೋಬೇಕಂದ್ರೆ ಅಥವಾ ಮನಿಯನ್ನ ಸೇಫ್ಟಿಯಾಗಿ ಇಡಬೇಕಂದ್ರೆ ಎಲ್ಲರೂ ಕೂಡ ಎತ್ಕೊಂಡು ಹೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತಿದ್ರು. ಯಾಕಂದ್ರೆ ಅವರ ಡೀಟೇಲ್ಸ್ ಕೂಡ ಆಚೆ ಬರ್ತಿರ್ಲಿಲ್ಲ. ಮತ್ತೆ ಸ್ವಿಸ್ ಬ್ಯಾಂಕ್ ಅನ್ನೋದು ತುಂಬಾ ಸೇಫ್ ಆಗಿರುವಂತಹ ಬ್ಯಾಂಕ್. ಇಡೀ ವಿಶ್ವದಲ್ಲಿ ಅತಿ ಸೇಫ್ ಆಗಿರುವಂತಹ ಬ್ಯಾಂಕ್ ಯಾವುದು ಅಂದ್ರೆ ಅದು ಸ್ವಿಸ್ ಬ್ಯಾಂಕ್ ಅಂತ ಹೇಳ್ಬೋದು. ಅದಾದ ನಂತರ ಏನಾಗ್ತಿರುತ್ತೆ ಅಂದ್ರೆ, ಇವನ್ ವರ್ಲ್ಡ್ ವಾರ್ 2 ಅಲ್ಲೂ ಕೂಡ ಹಿಟ್ಲರ್ ಹಲವಾರು ದೇಶಗಳ ಮೇಲೆ ದಂಡಯಾತ್ರೆ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲೂ ಕೂಡ ಎಲ್ಲ ಜನಗಳಿಗೆ ಭಯ ಬಿದ್ದು ಅಥವಾ ಶ್ರೀಮಂತರು ಭಯ ಬಿದ್ದು, ಇವನ್ ದೇಶಗಳು ಕೂಡ ಭಯ ಬಿದ್ದು ಅವರ ಎಲ್ಲ ಸಂಪತ್ತನ್ನು ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತಿದ್ರು. ಮತ್ತೆ 2 ರೀಸನ್ಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಅನ್ನ ಇಡ್ತಾರೆ. ಒಂದು ಬ್ಲಾಕ್ ಮನಿಯನ್ನ, ಇನ್ನೊಂದು ಆ ದೇಶದಲ್ಲಿ ಅಷ್ಟೊಂದು ಸ್ಟೇಬಲ್ ಗವರ್ಮೆಂಟ್ ಇರೋದಿಲ್ಲ ಅಥವಾ ಯುದ್ಧಗಳು ಆಗ್ತಿರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಆಗ್ತಿದ್ಯಲ್ವಾ. ಸೊ ಆ ದೇಶದ ಶ್ರೀಮಂತರು ಕೂಡ ಅಮೌಂಟ್ ಅನ್ನ ಸೇಫ್ ಆಗಿ ಇಡೋದಕ್ಕೆ ಎಲ್ಲರೂ ಕೂಡ ಸ್ವಿಸ್ ಬ್ಯಾಂಕ್ ಅಲ್ಲೇ ಇಟ್ಟಿರ್ತಾರೆ. ಯಾಕಂದ್ರೆ ಆ ದೇಶದಲ್ಲಿ ಇನ್ಫ್ಲೇಷನ್ ಆಗ್ಬೋದು, ಅಥವಾ ಆ ದೇಶದ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗ್ಬೋದು, ಅಥವಾ ಆ ದೇಶವನ್ನ ಇನ್ನೊಬ್ಬರು ಆಕ್ರಮಣ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಒಬ್ರು ಶ್ರೀಮಂತರು ಮತ್ತೆ ಇನ್ನೊಬ್ರು ರಾಜಕಾರಣಿಗಳು ಎಲ್ಲರೂ ಕೂಡ ಸೇಫ್ ಆಗಿರ್ಲಿ ಅಂತ ಅಮೌಂಟ್ ಅನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತಾರೆ. ಹೀಗೆ ನಡೀತಿದ್ದಾಗ 1934ರಲ್ಲಿ ಹೊಸ ರೂಲ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಪರಿಚಯಿಸುತ್ತೆ.
ಅನಿಸುತ್ತೆ. ಅದೇನಪ್ಪ ಅಂದರೆ ಸ್ವಿಸ್ ಬ್ಯಾಂಕಲ್ಲಿ ಯಾರೇ ಅಕೌಂಟ್ ಮಾಡಿದ್ರು ಕೂಡ ಅವರ ಡೀಟೇಲ್ಸನ್ನು ಯಾವ ದೇಶದ ಸರ್ಕಾರಕ್ಕೂ ಕೂಡ ನಾವು ಕೊಡೋದಿಲ್ಲ, ಅಷ್ಟು ಪ್ರೈವೇಸಿ ಆಗಿರ್ತೀವಿ ಅಂತ. ಸೊ ಆ ಟೈಮಲ್ಲಿ ವರ್ಲ್ಡ್ ವಾರ್ 2 ಬೇರೆ ಆಗ್ತಿತ್ತು. ಸೊ ಎಲ್ಲ ದೇಶದ ಶ್ರೀಮಂತರು ಕೂಡ ಈ ಅಮೌಂಟ್ಗಳನ್ನು ಎತ್ಕೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಡೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಎಲ್ಲ ತುಂಬ ರೂಲ್ಸ್ ಇತ್ತು. ಆದರೆ 2020 ಆದ ನಂತರ ಆನ್ಲೈನಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ಬೋದು. ಇವನ್ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಇದ್ರೂ ಕೂಡ ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು. ಫಸ್ಟ್ ನಿಮ್ಮ ಹತ್ರ 1 ಮಿಲಿಯನ್ ಸ್ವಿಸ್ ಕರೆನ್ಸಿ ಇರಬೇಕು, 1 ಮಿಲಿಯನ್ ಸ್ವಿಸ್ ಫ್ರಾಂಕ್. ಸೊ ನಮ್ಮ ಭಾರತದ ರೂಪಾಯಿಯಲ್ಲಿ ಹೇಳೋದಾದ್ರೆ ಹತ್ರ 1 ಕೋಟಿ ಇರಬೇಕು. ಎರಡನೇದು ಒಂದು ಪಾಸ್ಪೋರ್ಟ್ ಇರಬೇಕು, ಮಿನಿಮಮ್ ಒಂದು 6 ತಿಂಗಳು ವ್ಯಾಲಿಡ್ ಇರಬೇಕು. ಅದಾದ ನಂತರ 18 ವರ್ಷ ಆಗಿರಬೇಕು. ಅದಾದ ನಂತರ ನೀವೊಂದು ರೆಸ್ಯೂಮ್ ಅನ್ನ ಫಿಲ್ ಮಾಡಬೇಕು. ಅಂದ್ರೆ ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ಅಥವಾ ನಿಮ್ಮ ಬಿಸ್ನೆಸ್ ನ ಮೂಲ ಏನು, ನಿಮ್ಗೆ ಯಾವ ರೀತಿ ದುಡ್ಡು ಬರ್ತಿದೆ, ಆ ರೀತಿ ಎಲ್ಲ ರೆಸ್ಯೂಮ್ ಅನ್ನ ಫಿಲ್ ಮಾಡಿ ನಾವು ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇದು ನಾರ್ಮಲ್ ಅಕೌಂಟ್, ಇದಕ್ಕೆ ಅಷ್ಟೊಂದು ವಿಶೇಷತೆ ಇಲ್ಲ. ಆದರೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇದೆ, ಅದಕ್ಕೆ ತುಂಬಾ ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ ನಂಬರ್ಡ್ ಅಕೌಂಟ್ ಅಂತ. ಈ ನಂಬರ್ಡ್ ಅಕೌಂಟ್ ಅಲ್ಲಿ ವಿಶೇಷತೆ ಏನಂದ್ರೆ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಅಥವಾ ನೀವು ಯಾವ ದೇಶದವರು ಅಂತ ಕೂಡ ಗೊತ್ತಾಗೋದಿಲ್ಲ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಕೋಡ್ ಅನ್ನ ಕೊಡ್ತಾರೆ ಅಕೌಂಟ್ ನಂಬರ್ ಬದಲು. ಇವಾಗ ಎಕ್ಸಾಂಪಲ್ ನಿಮ್ದು ಯಾವುದೇ ಅಕೌಂಟ್ ಇದ್ರೂ ಕೂಡ ಒಂದು UPI ಕೋಡ್ ಇದ್ರೆ ಸಾಕು, ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೋದಲ್ವಾ. ಅದೇ ರೀತಿ ಒಂದು ಕೋಡ್ ಅನ್ನ ಕೊಡ್ತಾರೆ. ಸೊ ಈ ಕೋಡ್ ಅನ್ನ ಬಳಸ್ಕೊಂಡು ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನೀವು ಯಾವ ದೇಶದವರು ಅಂತ ಇವನ್ ಸ್ವಿಸ್ ಬ್ಯಾಂಕ್ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಇವನ್ ಸ್ವಿಸ್ ಬ್ಯಾಂಕ್ ಸರ್ವರ್ ಏನಾದ್ರು ಹಾಕ್ ಮಾಡಿದ್ರು ಕೂಡ ಅದು ಕೋಡ್ ಅಲ್ಲೇ ಇರುತ್ತೆ. ಸೊ ಕೋಡ್ ಇರೋದ್ರಿಂದ ಯಾರ್ದು ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಅಫಿಷಿಯಲ್ಸ್ಗೂ ಕೂಡ ಇದು ಯಾರ ಅಕೌಂಟ್ ಅಂತ ಗೊತ್ತಾಗೋದಿಲ್ಲ. 10 ಇಯರ್ಸ್ ಆದ್ಮೇಲೆ ಅವ್ರಿಗೆ ಒಂದ್ಸಲ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಕ್ಕೆ ಮಂತ್ಲಿ ಸೊ ಈ ಅಕೌಂಟನ್ನು ಇಟ್ಕೋಬೇಕು ಅಂದರೆ ಮಿನಿಮಮ್ ಈ ಅಕೌಂಟನ್ನು ಇಟ್ಕೊಳ್ಳೋದಕ್ಕೆ ನಾವು ವರ್ಷಕ್ಕೆ ಇಷ್ಟು ಅಂತ ಪೇ ಮಾಡಬೇಕು. ಅದಾದ ನಂತರ ಇವಾಗ ಸಹಜವಾಗಿ ನಮ್ಮ ಭಾರತದ ಬ್ಯಾಂಕಲ್ಲಿ ಏನಾದರೂ ಸೇವಿಂಗ್ಸ್ ಅಕೌಂಟಲ್ಲಿ ಅಮೌಂಟನ್ನು ಇಟ್ಟರೆ 2.5% ಇಂದ 7% ವರೆಗೂ ಇಂಟ್ರೆಸ್ಟ್ ಅನ್ನೋದನ್ನ ಕೊಡ್ತಾರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಅದ್ರ ಆಪೋಸಿಟ್, ನಾವೇ ಅವ್ರಿಗೆ ಅಮೌಂಟ್ ಅನ್ನು ಕೊಡಬೇಕು. ಅದು ಎಷ್ಟಂದ್ರೆ 0.75% ಅವರೇ ಕಟ್ ಮಾಡ್ಕೊಳ್ತಿರ್ತಾರೆ ಪ್ರತಿ ವರ್ಷ. ಅಂದ್ರೆ ಕಡಿಮೆ ಆಗ್ತಿರುತ್ತೆ ಅಮೌಂಟ್. ಆದ್ರೂ ಕೂಡ ಸ್ವಿಸ್ ಬ್ಯಾಂಕ್ ಅಲ್ಲಿ ಯಾಕೆ ಅಮೌಂಟ್ ಅನ್ನ ಇಡ್ತಾರೆ ಅಂದ್ರೆ ಮೈನ್ ಆಗಿ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ನೋಡ್ಕೋಬೇಕು. ಸ್ವಿಟ್ಜರ್ಲ್ಯಾಂಡ್ ಇದುವರೆಗೂ ಕೂಡ ಯಾವುದು ದೊಡ್ಡ ಯುದ್ಧಗಳಲ್ಲಿ ಪಾಲ್ಗೊಂಡಿಲ್ಲ, ಮತ್ತೆ ಎಲ್ಲಾ ದೇಶಗಳ ಜೊತೆ ಚೆನ್ನಾಗಿದೆ. ಇವಾಗ ಎಕ್ಸಾಂಪಲ್ ಸ್ವಿಸ್ ಬ್ಯಾಂಕ್ ಏನಾದ್ರು ಪಾಕಿಸ್ತಾನ ಅಲ್ಲಿ ಇತ್ತು ಅಂದ್ರೆ ಯಾರು ಕೂಡ ಡೆಪಾಸಿಟ್ ಮಾಡ್ತಿರ್ಲಿಲ್ಲ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಟೇಬಲ್ ಆಗಿರುತ್ತೆ ಎಲ್ಲ, ಮತ್ತೆ ಅವರ ಕರೆನ್ಸಿ ಅನ್ನೋದು ಕೂಡ ತುಂಬಾ ಸ್ಟೇಬಲ್ ಇರುತ್ತೆ, ಪ್ರತಿ ವರ್ಷ ಬೆಳೀತಾ ಹೋಗುತ್ತೆ. ಇವಾಗ ಒಂದು 10-20 ವರ್ಷದ ತಗೊಳ್ಳೋದಾದ್ರೆ ಅವ್ರದ್ದೊಂದು 44 ರೂಪಾಯಿ ಇದ್ದಂಥದ್ದು ಇವಾಗ ಒಂದು 80-82 ರೂಪಾಯಿ ಆಗ್ತಿರುತ್ತೆ. ಸೊ ಪ್ರತಿ ವರ್ಷ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತಹ ಅಮೌಂಟ್ ಮೈನಸ್ ಇಂಟ್ರೆಸ್ಟ್ ಅಲ್ಲಿ ಇದ್ರೂ ಕೂಡ ನಿಮಗೆ ಅಮೌಂಟ್ ಅನ್ನೋದು ಬೆಳೀತಿರುತ್ತೆ. ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿ ಅನ್ನೋದು ಸ್ವಲ್ಪ ಅದೇ ರೀತಿ ಬೆಳೀತಿರುತ್ತೆ. ಆನಂತರ ಇವ್ರ ಹತ್ರ ಸೀಕ್ರೆಟ್ ಲಾಕರ್ಸ್ ಅಂತ ಕೂಡ ಇರುತ್ತೆ. ಅದಕ್ಕೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದರಲ್ಲೂ ಕೂಡ ನೀವು ಏನ್ ಬೇಕಾದ್ರೆ ಇಟ್ಕೋಬಹುದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ಇವರ ಸ್ಪೆಷಾಲಿಟಿ ಏನಂದ್ರೆ ಇವ್ರ ಹತ್ರ ಸೀಕ್ರೆಟ್ ರೂಮ್ ಅಂತ ಕೂಡ ಇರುತ್ತೆ. ಅಂದ್ರೆ ಇದು ಅಂಡರ್ ಗ್ರೌಂಡ್ ಗಳಲ್ಲಿ ಇರುತ್ತೆ ಅಥವಾ ಬೆಟ್ಟಗಳಲ್ಲಿ ಇರುತ್ತೆ. ಮೈನ್ ಆಗಿ ಸ್ವಿಟ್ಜರ್ಲ್ಯಾಂಡ್ ನ ದೊಡ್ಡ ಬೆಟ್ಟಗಳಲ್ಲಿ ಈ ರೂಮ್ ಗಳನ್ನ ಇಟ್ಟಿರ್ತಾರೆ. ನೀವು ಇಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಇದರ ಬಾಡಿಗೆ ಎಷ್ಟಂದ್ರೆ ಕೇವಲ 1 ವರ್ಷಕ್ಕೆ ಸರಿಸುಮಾರು 5 ಕೋಟಿಯನ್ನ ನೀವು ಬಾಡಿಗೆ ಕೊಡಬೇಕು. ಬಾಡಿಗೆನೆ 5 ಕೋಟಿ ಅಂದ್ರೆ ಅದರೊಳಗೆ ಇರುವಂತ ವಸ್ತುಗಳನ್ನ ಏನೇನು ಇಟ್ಟಿರ್ತಾರೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಕೂಡ ಕೆಲವೊಂದು ರೂಮ್ಗಳು ಎಲ್ಲಿರುತ್ತೆ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ರೋಡ್ಗಳು ಇರೋದಿಲ್ಲ. ಫಸ್ಟ್ ಇದನ್ನೆಲ್ಲ ಏನು ಕ್ರಿಯೇಟ್ ಮಾಡಿದ್ರು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಆರ್ಮಿ ಅವರು ಈ ರೀತಿ ಸೀಕ್ರೆಟ್ ರೂಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಬಂಕರ್ಗಳನ್ನ. ಸೊ ಅದನ್ನ ಸ್ವಿಸ್ ಬ್ಯಾಂಕ್ ಅವರು ಅಮೌಂಟ್ ಕೊಟ್ಟು ತಗೊಂಡಿದ್ದಾರೆ. ಇನ್ನು ಕೆಲವೊಂದು ಸೀಕ್ರೆಟ್ ಬಂಕರ್ಗಳಿಗೆ ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನ್ ಬಳಸ್ಕೊಂಡು ಹೋಗಬೇಕಾಗಿರುತ್ತೆ. ಅಷ್ಟು ಸೀಕ್ರೆಟ್ ಆಗಿ ಸ್ವಿಟ್ಜರ್ಲ್ಯಾಂಡ್ ನ ಸ್ವಿಸ್ ಬ್ಯಾಂಕ್ ಅವರು ನೋಡ್ಕೊಳ್ತಾರೆ. ಇದೇ ರೀತಿ ಮುಂದುವರಿತಿರುವಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ದೇಶದವರು ಕೂಡ ಬ್ಲಾಕ್ ಮನಿಯನ್ನ ಮಾಡೋದಕ್ಕೆ ಏನೇ ಮಾಡ್ಬೇಕಂದ್ರೂ ಕೂಡ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತಿರೋದ್ರಿಂದ ಬೇರೆ ದೇಶದ ಪ್ರೆಷರ್ ಅನ್ನೋದು ಸ್ವಿಸ್ ಬ್ಯಾಂಕ್ ಮೇಲೆ ಜಾಸ್ತಿ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಕೆಲವೊಂದು ರೂಲ್ ಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾರೆ. ಅದರಲ್ಲಿ ನಮ್ಮ ಭಾರತ 2018ರಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಳ್ಳುತ್ತೆ. ಯಾರ್ಯಾರು ಅಮೌಂಟ್ ಅನ್ನ ಇಟ್ಟಿದ್ದಾರೆ ಮತ್ತೆ ಅವರ ಬ್ಯಾಲೆನ್ಸ್ ಏನು ಅದರ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಸ್ವಿಟ್ಜರ್ಲ್ಯಾಂಡ್ ಒಪ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಅವರು ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, ಫೋರ್ತ್ ಲಿಸ್ಟ್ ಅಂತ ಇದುವರೆಗೂ ಬಿಟ್ಟಿದ್ದಾರೆ. ಯಾರ್ಯಾರು ಶ್ರೀಮಂತರು, ರಾಜಕಾರಣಿ ಎಲ್ಲ ಅಮೌಂಟ್ ಇದ್ದಾರೆ ಮತ್ತೆ ಅದು ಎಷ್ಟಿಟ್ಟಿದ್ದಾರೆ ಅಂತ ಕೂಡ ಬಿಟ್ಟಿದ್ದಾರೆ. ಬಟ್ ನಮ್ಮ ಭಾರತ ಸರ್ಕಾರದ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವ್ರು ಇಟ್ಟಿರುವಂತಹ ಅಮೌಂಟ್ ಅಷ್ಟು ಕೂಡ ಲೀಗಲ್ ಆಗಿರುವಂತಹ ಅಮೌಂಟ್. ನಮ್ಮ ಭಾರತೀಯರು ಬುದ್ಧಿ ಉಪಯೋಗಿಸಿ ಯಾವ ರೀತಿ ಅಕೌಂಟ್ ಗಳನ್ನ ಹೊಂದಿರ್ತಾರೆ ಅಂದ್ರೆ ನಮ್ಮ ಭಾರತದ ಹೆಸರಲ್ಲಿ ಹೊಂದಿರೋದಿಲ್ಲ. ಸೊ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಇಂಡಿಯನ್ಸ್ ಶ್ರೀಮಂತ ಯಾರಿರ್ತಾರೋ ಅಥವಾ ಪೊಲಿಟಿಷಿಯನ್ ಯಾರಿರ್ತಾರೋ ಅವರು ಫಸ್ಟ್ ಚಿಕ್ಕ ದೇಶಗಳಿಗೆ ಈ ಇಂಡಿಯನ್ ರುಪೀಸ್ ನ ಹವಾಲಾ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಹವಾಲಾ ಇಂದ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ದೇಶಕ್ಕೆ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಒಂದು 4-5 ದೇಶಗಳು
ಕನ್ವರ್ಟ್ ಮಾಡಿ ಇನ್ನೊಬ್ಬರ ಹೆಸರಲ್ಲಿ, ನಮ್ಮ ಇಂಡಿಯನ್ ಸಿಟಿಜನ್ನೇ ಅಲ್ಲ ಅವರ ಹೆಸರಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಸೊ ಅದಕ್ಕೋಸ್ಕರ ಈವನ್ ಸ್ವಿಸ್ ಬ್ಯಾಂಕ್ ಅವ್ರಿಗೆ ಗೊತ್ತಿಲ್ಲ ಅದು ಯಾವ ದೇಶದವ್ರದ್ದು ಅಂತ. ಜಸ್ಟ್ ಅವ್ರಿಗೇನು ಈ ನಂಬರ್ಡ್ ಅಕೌಂಟ್ ಇರೋದ್ರಿಂದ ಒಂದು ನಂಬರಲ್ಲಿ ಇಷ್ಟು ಅಮೌಂಟ್ ಇದೆ ಅಂತ ಮಾತ್ರ ಸ್ವಿಸ್ ಬ್ಯಾಂಕ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದನೇ ನಮ್ಮ ಭಾರತೀಯರು ಇದುವರೆಗೂ ಎಷ್ಟು ಅಮೌಂಟನ್ನು ಇಟ್ಟಿದ್ದಾರೆ ಅಂತ ಕಂಡುಹಿಡಿಯೋಕ್ಕಾಗಿಲ್ಲ. ಅಂಡ್ ಈವನ್ ಕಂಡುಹಿಡಿದ್ರು ಕೂಡ ಇವಾಗ ಏನು ಅವರೆಲ್ಲ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಅವೆಲ್ಲ ಅಫಿಷಿಯಲ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಕೇಂದ್ರ ಸರ್ಕಾರನು ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಅಂಡ್ ಈವನ್ ಎಷ್ಟು ಕಪ್ಪು ಹಣ ಇದೆ ಅಂತ ಇದುವರೆಗೂ ಯಾರ ಕೈಯಲ್ಲೂ ಕೂಡ ಹೇಳಕ್ಕಾಗಿಲ್ಲ. ಅಂದ್ರೆ ಒಂದು 200 ಲಕ್ಷ ಕೋಟಿ 300 ಲಕ್ಷ ಕೋಟಿ ಅವೆಲ್ಲ ಕೂಡ ಒಂದು ಎಸ್ಟಿಮೇಷನ್ ಅಷ್ಟೇ. ಎಕ್ಸಾಕ್ಟ್ ಆಗಿ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕೆ ಈವನ್ ಸ್ವಿಸ್ ಬ್ಯಾಂಕ್ ಅವ್ರಿಗೂ ಕೂಡ ಗೊತ್ತಿಲ್ಲ ಅದು ಯಾವ ದೇಶದವ್ರು ಇಟ್ಟಿದ್ದಾರೆ ಎಷ್ಟು ಇಟ್ಟಿದ್ದಾರೆ ಅಂತ. ಆಮೇಲೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಇಟ್ಟವರು ಏನಾದ್ರು ಸತ್ತೋದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾಮಿನಿ ಯಾರು ಇರ್ತಾರೋ ಅವರಿಗೆ ಅಕೌಂಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಯಾರು ನಾಮಿನಿ ಇಲ್ಲ ಅಂದ್ರೆ ಆ ಅಕೌಂಟ್ ಅನ್ನೋದು ಕ್ಲೋಸ್ ಆಗುತ್ತೆ, ಅಕೌಂಟ್ ಅನ್ನೋದನ್ನ ಬ್ಲಾಕ್ ಮಾಡ್ತಾರೆ, ಅಮೌಂಟ್ ಅನ್ನೋದನ್ನ ಸ್ವಿಸ್ ಬ್ಯಾಂಕ್ ಅವರು ತಗೊಳ್ತಾರೆ. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಏನಾದ್ರು ನೀವು 10 ವರ್ಷ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸಾಕ್ಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಯಾವುದೇ ರೀತಿಯಾದ ಚೆಕ್ಗಳು ಇರೋದಿಲ್ಲ, ಜಸ್ಟ್ ಒಂದು ಕೋಡ್ ಅನ್ನ ಬಳಸಿ ಟ್ರಾನ್ಸಾಕ್ಷನ್ ಮಾಡಬಹುದು ಅಥವಾ ಒಂದು ಚೆಕ್ ಅನ್ನ ಕೊಡ್ತಾರೆ. ಅಂದ್ರೆ ನಾರ್ಮಲ್ ಚೆಕ್ ಕೊಟ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ. ಸೊ ಅದಕ್ಕೋಸ್ಕರ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ವಿಸ್ ಟ್ರಾವೆಲ್ ಚೆಕ್ ಅಂತ ಕೊಡ್ತಾರೆ. ಅಂದ್ರೆ ನಾವು ನಮ್ಮ ಅಕೌಂಟ್ ಅನ್ನ ಬಳಸ್ಕೊಂಡು ಆ ಟ್ರಾವೆಲ್ ಚೆಕ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ನಮ್ಮ ಭಾರತದವರು ಕೂಡ ಮ್ಯಾಕ್ಸಿಮಮ್ ಇದನ್ನ ಬಳಸ್ತಾರೆ. ಸೊ ಈ ಟ್ರಾವೆಲ್ ಚೆಕ್ ಅಲ್ಲಿ ಯಾರ್ದು ಏನು ಕಂಪ್ಲೀಟ್ ಗೊತ್ತಾಗೋದಿಲ್ಲ. ಈ ಟ್ರಾವೆಲ್ ಚೆಕ್ ಸಿಕ್ಕಾಕೊಂಡ್ರು ಕೂಡ ಯಾರ ಅಕೌಂಟು ಏನ್ ಅಕೌಂಟು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟ್ರಾವೆಲ್ ಚೆಕ್ ಅನ್ನ ಬಳಸ್ತಾರೆ. 10 ವರ್ಷ ಏನು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಪದೇ ಪದೇ ಯಾಕೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅಂದ್ರೆ ಗೌರ್ಮೆಂಟ್ ಏನಾದ್ರು ಟ್ರೇಸ್ ಮಾಡ್ಬೋದು ನಮ್ಮ ಕಸ್ಟಮರ್ನ ಅಂತ ಸ್ವಿಸ್ ಬ್ಯಾಂಕ್ ಅವರು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಸೊ 10 ವರ್ಷ ಆದ್ಮೇಲೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅಂದ್ರೆ ಅಕೌಂಟ್ ಅನ್ನೋದನ್ನ ಕ್ಲೋಸ್ ಮಾಡುವಂತ ಚಾನ್ಸ್ ಇರುತ್ತೆ. ಒಂದು ವೇಳೆ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಮತ್ತೆ ಅಕೌಂಟ್ ಅನ್ನೋದು ರಿನ್ಯೂ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಸರ್ಕಾರ ಚಾಪೆ ಕೆಳಗೆ ನುಗ್ಗಿದ್ರೆ ಕಳ್ಳರು, ದೇಶದ ರಾಜಕಾರಣಿಗಳು, ದೇಶದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಯಾರ ಅಮೌಂಟ್ ಎಷ್ಟೆಷ್ಟಿದೆ ಅಂತ ಈವನ್ ಅದು ಇಂಪಾಸಿಬಲ್ ಕಂಡುಹಿಡಿಯೋದಕ್ಕೆ. ಇವನ್ ಸ್ವಿಸ್ ಬ್ಯಾಂಕ್ ಅವರು ಅನ್ಕೊಂಡ್ರು ಕೂಡ ಯಾರ್ಯಾರ್ದು ಎಲ್ಲೆಲ್ಲಿದೆ ಏನೇನಿದೆ ಅಂತ ಸ್ವಿಸ್ ಬ್ಯಾಂಕ್ ಅವರು ಕೂಡ ನಮ್ಮ ಭಾರತಕ್ಕೆ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನ್ ಲಿಸ್ಟ್ಗಳೆಲ್ಲ ಬಿಟ್ಟಿದಾರೋ ಅದು 5% ಮಾತ್ರ. ಅದೇ ರೀತಿ ವಿಶ್ವದ ನಾನಾ ದೇಶಗಳಿಂದ ಅಲ್ಲಿ ಅಮೌಂಟ್ ಅನ್ನ ಇಟ್ಟಿದ್ದಾರೆ. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೋದಿ ಅವರು ಹೇಳಿರೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ಇವನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರು ಕೂಡ ಅದನ್ನ ಕಂಡುಹಿಡಿಯಕ್ಕಾಗಲ್ಲ, ಇವನ್ ಬಿಜೆಪಿ ಅವರು ಬಂದ್ರು ಕೂಡ ಅದನ್ನ ಕಂಡುಹಿಡಿಯಕ್ಕಾಗಲ್ಲ. ಒಂದು ಚುನಾವಣಾ ಭಾಷಣ ಅಷ್ಟೇ. ಸೊ ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂಡ್ ನಾನು ಮೊದಲೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೆ. ನಿಮ್ಗೆ ಯಾವ ವಿಡಿಯೋ ಬೇಕೋ, ಇವಾಗ ಬಿಜೆಪಿ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಕಾಂಗ್ರೆಸ್ ಸ್ಕ್ಯಾಮ್ಗಳನ್ನ ಮಾಡಿ ಅದನ್ನು ಮಾಡ್ತೀನಿ, ಬಿಜೆಪಿ ಸ್ಕ್ಯಾಮ್ಗಳನ್ನ ಮಾಡಿ ಅದನ್ನು ಕೂಡ ಮಾಡ್ತೀನಿ. ನನಗೆ ನೀವು ಯಾವ್ದು ಕೇಳ್ತಿರೋ ಅದನ್ನ ಮಾಡಬೇಕು ಅನ್ನೋದು ಅಷ್ಟೇ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂಡ್ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಯಾರು ಕೂಡ ಇಲ್ಲ 100% ಪ್ಯೂರ್ ಇಲ್ಲ, ಯಾರು ಕೂಡ ಇಲ್ಲ 100% ವರ್ಸ್ಟು ಇಲ್ಲ. ಅವರವ್ರು ಈ ವಿಚಾರಗಳಲ್ಲಿ ಅವರವ್ರು ಬೆಸ್ಟ್ ಇದ್ದಾರೆ. ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಜನಗಳನ್ನ ಮೂರ್ಖರನ್ನಾಗಿ ಮಾಡಿ ಅಧಿಕಾರ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ. ಏನೇ ಆಗಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಈ ವಿಡಿಯೋನ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.